ಇದೊಂದು ರೀತಿ ಮುಗಿಯದ ಅಧ್ಯಾಯ ಆಗಿದೆ. ಈ ಅಧ್ಯಾಯದಲ್ಲಿ ಕೆಲ ಪುಡಾರಿಗಳ ಗೆಸ್ಟ್ ಅಪಿಯರೆನ್ಸ್ ಕಾಣಿಸ್ತಾ ಇದೆ. ಮಾಡಿದ ಪಾಪಕರ್ಮಕ್ಕೆ ದರ್ಶನ್ರನ್ನ ಕಾನೂನು ಕುಣಿಕೆಯಿಂದ ರಕ್ಷಣೆ ಮಾಡೋಕೆ ಕೆಲ ಸಚಿವ ಶಾಸಕರು ಒತ್ತಡ ಹೇರ್ತಿದ್ದಾರೆ ಅನ್ನೋದು ಬಹಿರಂಗ ಸತ್ಯ. ಆದ್ರೆ ಗೃಹ ಸಚಿವ ಪರಮೇಶ್ವರ್, ಇನ್ನೋರ್ವ ಸಚಿವ ಎಂಬಿ ಪಾಟೀಲ್ ಇದೆಲ್ಲವೂ ಸುಳ್ಳು ಅಂತ ಹೇಳ್ತಿದ್ದಾರೆ. ಆದ್ರೆ ನಿರ್ಮಾಪಕ ಉಮಾಪತಿ ಗೌಡರ ಮಾತು ಮಾತ್ರ ಕೆಲ ಕ್ಲೂಗಳನ್ನ ಬಿಟ್ಟುಕೊಡ್ತಾ ಇದೆ. ಈ ಕೇಳಿಗೆ ಈ ಹಾಡು ಕಿವಿಗ್ ಬೀಳೋದಕ್ಕೆ ಹೇಗೆ ಸಾಧ್ಯ? ಬಿದ್ದಿದ್ದೆಲ್ಲವೂ ಕೆಂಚಾಲೋ ಮಂಚಾಲೋ ಅನ್ನೋ ಪುಡಿ ರೌಡಿಗಳ ಸಂಘದ ಸಾಂಗು. ಆ ಸಾಂಗಿಗೂ ಇವನ ವರ್ತನೆ, ದಪ್ಪ ಚರ್ಮದ ದರ್ಪ, ದೌಲತ್ತು ನೋಡಿ ಜೊತೆಗಿದ್ದವರು ಇದು ಗಬ್ಬೆದ್ದ ಗೊಬ್ಬರ ಅಂತ ಮಾನಕ್ಕಂಜಿ ದೂರಾಗಿದ್ದಾರೆ. ಕಾಲ ಬಂದಾಗ ಬಾಲ ಕಟ್ ಮಾಡುವುದಕ್ಕೆ ಕಾಯ್ತಾ ಇದ್ದವ್ರೇನ್ ಕಡಿಮೆನಾ? ಈಗ ಪರಮ ಪಾಪದ ಕೃತ್ಯವನ್ನ ಮಾಡಿ ಕಾಲಡಿ ಬಿದ್ದಿದ್ದಾನೆ. ಬಿದ್ದವನನ್ನ ತುಳಿದೇ ಬಿಡ್ತಾರಾ? ಪೊಲೀಸರು ಈಗ ಅದೇ ಕೆಲಸದಲ್ಲಿದ್ದಾರೆ. ಒತ್ತಡ ಹೇರ್ತಿದ್ದವರ ಬಾಲ ಕಟ್ ಮಾಡಿದ್ರ ಸಿಎಂ. ನಿಷ್ಪಕ್ಷಪಾತ ಪಾರದರ್ಶಕ ತನಿಖೆ ಎಂದ ಸಚಿವ ಪರಂ. ಇವಳು ದಾಸನ ದಾಸವಾಳ. ಈ ಹೂವಿನ ಮಕರಂದಕ್ಕಾಗಿ ಬೆನ್ನು ಬಿದ್ದ ದಾಸ ಈಗ ಹಂಚಿನ ಮೇಲಿನ ದೋಸೆ. ಜೊತೆಗಿದ್ದವರನ್ನ ಖಾರ ಮೆತ್ತಿ ಪೊಲೀಸರು ರೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ಕೆಲ ಅಡ್ಡ ಕಸಬಿ ಗಿರಾಕಿಗಳು ಎಲ್ಲಾ ಕಡೆ ಪಾಪಸ್ಕಳ್ಳಿ ಇದ್ದೇ ಇರ್ತಾವೆ ನೋಡಿ. ಹಾಗೆ ರಾಜಕಾರಣಿಗಳಲ್ಲಿ ಕೆಲವರು ಈ ತಗಡಿನ ಪರ ಲಾಭಿ ಮಾಡ್ತಾ ಇರೋದು ವಿಧಾನಸೌಧದ ಗೋಡೆಗಳೇ ಪಿಸುಗುಡ್ತಾ ಇವೆ. ಹೇಗಾದ್ರೂ ಮಾಡಿ ಬಿಡಿಸೋಕೆ ಶತಪಥ ಓಡ್ತಿದ್ದಾರಂತೆ. ಹೀಗೆ ದರ್ಶನ್ರನ್ನ ಕಾನೂನು ಕುಣಿಕೆಯಿಂದ ರಕ್ಷಿಸೋಕೆ ಕೆಲ ಸಚಿವರು ಒತ್ತಡವನ್ನ ಹೇರಿದ್ದಾರೆ ಅನ್ನೋ ವಿಚಾರ ಆ ಬಡ ಕುಟುಂಬವನ್ನು ಆತಂಕಕ್ಕೆ ತಳ್ಳಿದೆ. ಆದ್ರೆ ಅಂಥದ್ದು ಏನೂ ಆಗಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಸಾರಿಸಿದ್ದಾರೆ. ದರ್ಶನ್ ವಿಚಾರದಲ್ಲಿ ಯಾವ ಸಚಿವರು ಒತ್ತಡ ಹಾಕಿಲ್ಲ, ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಎಂದಿದ್ದಾರೆ. ಇದೇ ಮಾತನ್ನೇ ಗೃಹ ಸಚಿವರು ಕೂಡ ಉಲ್ಲೇಖಿಸಿದ್ದಾರೆ. ಯಾವ ಮಿನಿಸ್ಟ್ರು ಇದರಲ್ಲಿ ಭಾಗಿಗಳಾಗಿಲ್ಲ, ಯಾರೂ ಕೂಡ ಒತ್ತಡ ತರೋದಕ್ಕೆ ಹೇಳಿಕೆಗಳು ಕೊಟ್ಕೊಂಡಿರ್ಬೋದು, ಆದರೆ ಯಾರೂ ಒತ್ತಡ ತರೋದಕ್ಕೆ ನಾವ್ಯಾರೂ ಒತ್ತಡಕ್ಕೆ ಮಣಿಯೋದಿಲ್ಲ. ದರ್ಶನ್ ಕೇಸ್ ಆಗಲಿ, ಇನ್ನಿತರ ಯಾವುದೇ ಕೇಸ್ ಆಗಲಿ, ಇವತ್ತು ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತದೆ. ಅದರ ಬಗ್ಗೆ ಸಂಶಯ ಬೇಕಾಗಿಲ್ಲ. ಯಾವುದೇ ಪ್ರೆಷರು ಯಾವುದೇ ಇದಕ್ಕೆ ಇಲ್ಲ ಆಗೋದಲ್ಲ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಬರ್ಟ್ ಸಿನಿಮಾ ನಿರ್ಮಾಪಕ ಅದೇ ಉಮಾಪತಿ ಗೌಡ ಒತ್ತಡ ಹಾಕೋರಿಗೆ ನಾಚಿಕೆಯಾಗಬೇಕು ಅಂತ ಪ್ರತಿಕ್ರಿಯಿಸಿದ್ದಾರೆ. ಸಚಿವರು ಇರ್ಬೋದು, ಒಬ್ಬರು ಶಾಸಕರು, ಅನೇಕ ಶಾಸಕರು, ಒಬ್ಬರು ಸಚಿವರು, ಇವರೆಲ್ಲ ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನನಗೆ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆ ಸ್ನೇಹಿತರುಗಳಿಂದ ನಮಗೆ ಮಾಹಿತಿ ಬಂತು. ಸರ್, ನಾನು ಭಾಳ ಬೇಜಾರು ಮಾಡಿಕೊಂಡೆ. ಅವ್ರ ಮನೇಲಿ ಈ ರೀತಿ ಸಾವು ಆಗಿಬಿಟ್ರೆ ಬಿಟ್ಬಿಡ್ತಾರಾ ಸರ್? ಅವ್ರಿಗೆಲ್ಲ ನಾಚಿಕೆ ಆಗಬೇಕು ಸರ್. ನಿಜವಾಗ್ಲೂ ಅವ್ರಿಗೆಲ್ಲ ಪಬ್ಲಿಕಲ್ಲಿ ಚೀಮಾರಿ ಹಾಕ್ಬೇಕು ಯಾರ್ಯಾರು ಸಹಕಾರ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಕಠೋರವಾದ ನಿರ್ಧಾರ ತಗೊಂಡಿದ್ದಾರೆ. ವಿಚಿತ್ರ ನೋಡಿ, ಯಾರದ್ದೂ ಒತ್ತಡ ಇಲ್ಲ ಅಂತ ಸಿಎಂ ಆದಿಯಾಗಿ ಸಚಿವರು ಹೇಳ್ತಾ ಇದ್ರೆ, ಅದೇ ಪಕ್ಷದಿಂದ ಎಲೆಕ್ಷನ್ಗೆ ನಿಂತಿದ್ದ ಪರಾಜಿತ ಉಮಾಪತಿ ಗೌಡ್ರಿಗೆ ಈ ಬಗ್ಗೆ ಲೈಟ್ ಆಗಿ ಕ್ಲೂ ಸಿಕ್ಕಂತೆ ಕಾಣಿಸ್ತಾ ಇದೆ. ಈ ಒತ್ತಡ ಹೇರೋದು ಏನಾದ್ರೂ ಮಾಡ್ಕೊಳ್ಳಿ, ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕರೆ ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.